ಹಾಜರಿದ್ದರು. ಸರ್ಕಾರಿ ಆಸ್ಪತ್ರೆಯ ಏಳಿಗೆಗೆ ಖಾಸಗಿ ಉದ್ಯಮದವರು ಸಂಘ ಸಂಸ್ಥೆಗಳು ಸಹಕಾರ ನೀಡುತ್ತಿರುವುದು ಪ್ರಶಂಸನೀಯ ಎಂದು ಶಾಸಕ ಎ ಮಂಜು ಹೇಳಿದರು. ಅರ್ಕಲಗೂಡು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಹಾಸನದ ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಸಾಮಾಜಿಕ ಕಳಕಳಿ ಯೋಜನೆಯಡಿ ಕೊಡುಗೆಯಾಗಿ ನೀಡಿರುವ 20.60 ಲಕ್ಷ ರೂಪಾಯಿ ವೆಚ್ಚದ ಯುಎಸ್ಜಿ ಪೋರ್ಟಬಲ್ ಸ್ಕ್ಯಾನಿಂಗ್ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯಂತ್ರವನ್ನು ಕೊಡುಗೆಯಾಗಿ ನೀಡಿದ ಶಾಹಿ ಎಂಟರ್ಪ್ರೈಸಸ್ ಸಂಸ್ಥೆ ಹಾಗೂ ಇದನ್ನು ಈ ಆಸ್ಪತ್ರೆಗೆ ಕೊಡುಗೆಯಾಗಿ ನೀಡುವಂತೆ ಸಂಸ್ಥೆಯನ್ನು ಸಂಪರ್ಕಿಸಿ ಮನವಿ ಮಾಡಿದ್ದ ರೋಟರಿ ಸಂಸ್ಥೆಯ ಕಾರ್ಯ ಪ್ರಶಂಸನೀಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಕಲ್ಪಿಸಿಕೊಡಲು ಸಂಸ್ಥೆ ಮುಂದಾಗುವಂತೆ ಮನವಿ ಮಾಡಿದರು. ಆಸ್ಪತ್ರೆ ಆವರಣದಲ್ಲಿ ಇಂಟರ್ಲಾಕಿಂಗ್ ವ್ಯವಸ್ಥೆ, ಕಾಂಕ್ರೀಟ್ ರಸ್ತೆ ನಿರ್ಮಾಣ ಹಾಗೂ ಆಸ್ಪತ್ರೆ ಮೊದಲನೇ ಮಹಡಿಯ ಮೇಲ್ಛಾವಣಿ ಕಾಮಗಾರಿಗೆ 7 ಲಕ್ಷ ರೂಪಾಯಿ ಹಣವನ್ನು ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ನೀಡಿರುವುದಾಗಿ ಹೇಳಿದರು. ಊರಿನ ಬಗ್ಗೆ ಅತಿಯಾಗಿ ಗೌರವ ಇಟ್ಟುಕೊಂಡು ನಮ್ಮ ಆಸ್ಪತ್ರೆಗೆ ಒಂದು ಪೋರ್ಟಬಲ್ ಸ್ಕ್ಯಾನಿಂಗ್ ಮಿಷನ್ ಕೊಟ್ಟಿರ್ತಕ್ಕಂಥ ಎಲ್ಲ ಸಾಯಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ನಮ್ಮ ಆಸ್ಪತ್ರೆಯ ಡಾಕ್ಟರ್ಸ್ಗಳಿಗೆ, ಸಿಡಿಸಿಯ ಅಧ್ಯಕ್ಷ ಸದಸ್ಯಗಳಿಗೆ, ಸಾರ್ವಜನಿಕರಿಗೆ ಇದೊಂದು ಪುಣ್ಯದ ಕೆಲಸ. ಮತ್ತು ಸಿಎಸ್ಆರ್ ಫಂಡು ಕೇಂದ್ರ ಸರ್ಕಾರ ಇವತ್ತು ಅತಿ ಹೆಚ್ಚು ಫ್ಯಾಕ್ಟರಿ ಲಾಭ ಗಳಿಸಿದಂತ ಟ್ಯಾಕ್ಸ್ ಕಟ್ಟತಕ್ಕಂಥ ರೂಪದಲ್ಲಿ ಸರ್ಕಾರಿ ಕಟ್ಟಬಹುದು. ನೀವೇ ಸಾರ್ವಜನಿಕವಾಗಿ ಏನಾದರೂ ವಿದ್ಯೆ ಮತ್ತು ಎಜುಕೇಶನ್ ಅಥವಾ ಸಾಮಾಜಿಕವಾಗಿ ಅನುಕೂಲ ಆಗತಕ್ಕಂಥದಕ್ಕೆ ಸಿಎಸ್ಆರ್ ಫಂಡ್ ಕೊಡೋದಕ್ಕೆ ಅವಕಾಶ ಇದೆ. ಅದು ಅವ್ರ ಚಾಯ್ಸ್, ಅವ್ರು ಕೊಡ್ತಕ್ಕಂಥದ್ದು, ಕಂಪನಿಗೆ ಬಿಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಶಾಹಿ ಸಂಸ್ಥೆಯ ಎಜಿಎಂ ವಿದ್ಯಾರಾಜೆ ಅರಸ್ ಮಾತನಾಡಿ, ನಮ್ಮ ಸಂಸ್ಥೆ ಸಾಮಾಜಿಕ ಕಳಕಳಿ ಯೋಜನೆಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ. ತಾಲೂಕಿನ ಸಂತೆಮರೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ವರ್ಷ ವಿಜ್ಞಾನ ಪ್ರಯೋಗಾಲಯ ಮತ್ತು ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಕಲ್ಪಿಸಲು 13 ಲಕ್ಷ ರೂಪಾಯಿ ಧನ ಸಹಾಯ ನೀಡಿರುವುದಾಗಿ ಹೇಳಿದರು. ನಮ್ಮ ಸಂಸ್ಥೆಯಲ್ಲಿ ಸುಮಾರು 1.5 ಲಕ್ಷಕ್ಕೂ ಅಧಿಕ ಜನ ಓವರಾಲ್ ಕರ್ನಾಟಕದಲ್ಲಿ ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ದಾರೆ. ಹಾಸನ ಜಿಲ್ಲೆಗೆ ಅರೌಂಡ್ ಒಂದು 5,000 ವರ್ಕರ್ಸ್ ಕೆಲಸ ಮಾಡ್ತಿದ್ದ. ಎಸ್ಪೆಷಲಿ ಅರ್ಕಲಗೂಡು ತಾಲೂಕಿಂದ ಒಂದು 800 ಜನ ನಮ್ಮ ಸಂಸ್ಥೆಗೆ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಏನು ಸಾಮಾಜಿಕ ಕಳಕಳಿ ಇದೆ, ಸಿಎಸ್ಆರ್ ಪ್ರೋಗ್ರಾಮ್ನಲ್ಲಿ ವಿದ್ಯೆ, ಆರೋಗ್ಯ ಇಂಥ ಕ್ಷೇತ್ರಕ್ಕೆ ನಾವು ಸಹಾಯವನ್ನು ಮಾಡ್ತಾ ಇದ್ವಿ. ಕಳೆದ ವರ್ಷದಲ್ಲಿ ನಮ್ಮ ಸಂತೆಮರೂರು ಶಾಲೆಗೆ ಸುಮಾರು ಒಂದು 13 ಲಕ್ಷ ರೂಪಾಯಿಗಳನ್ನ ಸೈನ್ಸ್ ಲ್ಯಾಬ್ ಮತ್ತೆ ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡಿದ್ವು. ಈ ಪ್ರಸಕ್ತ ವರ್ಷದಲ್ಲಿ ಕಳೆದ 3 ವರ್ಷದಿಂದಲೇ ಶಶಿಧರ್ ಸರ್ ನನಗೆ ರೆಟಿನಾ ರಿಲೇಟೆಡ್ ಮಾಡಿಕೊಡುವಂತ ಕೇಳಿದ್ರು. ಕಾರಣ ಈ ವೇಳೆ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ದೀಪಕ್, ಶಾಹಿ ಸಂಸ್ಥೆಯ ಮುಖ್ಯಸ್ಥರಾದ ಧನಂಜಯ್, ಭಾಸ್ಕರ್, ಬಸವರಾಜ್, ಸಂದೀಪ್, ರೋಟರಿ ವಲಯ ಸೇನಾನಿ ಬಿಸಿ ಶಶಿಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.